ಯತ್ನಾಳ್ ಅಂತಂದ್ ಹೇಳ್ತೀನಿ ನಾನು. ಯಾಕಂದ್ರೆ ಅವಾಗ ಬಸವರಾಜ್ ಅನ್ನೋ ಲಾಯಕ ಇಲ್ಲ ಅವ. ನನ್ನ ಮಗ ಅವನು ಎಷ್ಟು ದ್ರೋಹಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಗುರುದ್ರೋಹ ಮಾಡ್ತಿದ್ದಾನೆ. ಒಂದು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಲಿಂಗಾಯತನೇ ಆಗಿ ಬಸವಣ್ಣನ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಗುರುದ್ರೋಹಿ ಅವನು ಒಬ್ಬ ರಾಜಕೀಯದಿಂದ ಬೆಳಿಬೇಕಾದ್ರೆ ಅಪ್ಪ ಬಸವಣ್ಣನ ಹೆಸರಿನಲ್ಲೇ ಬೆಳಿತಿದ್ದಾನೆ ಅನ್ನೋ ಮೂರ್ಖ ಮಾಡ್ತಿದ್ದಾನೆ. ಅವನು ಮೂರ್ಖತನ ಕೆಳೆದಿದ್ದಾನೆ. ಆಮೇಲೆ ಡಿಪಾರ್ಟ್ಮೆಂಟ್ನವ್ರಿಗೆ ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಡಿಪಾರ್ಟ್ಮೆಂಟ್ ಅವರಿಗೆ ನಮ್ಮ ಶರಣ ಬಳಗದವ್ರು ಎಷ್ಟು ದಿನದ ಮೂಲಕ ಕೊಟ್ಟಿದ್ದಾರೆ ಅರ್ಜಿನ ನಾವು ದಹನ ಮಾಡ್ತೀವಿ ಅಂತ. ಅಷ್ಟು ದಿನ ಸುಮ್ನಿದ್ದು ಇವಾಗ ಒಂದು 10 ನಿಮಿಷದ ಹಿಂದೆ ನಾವು ದಹನ ಮಾಡಕ್ ಬಿಡೋದಿಲ್ಲ ಅಂತಾರೆ. ಡಿಪಾರ್ಟ್ಮೆಂಟಿಗೆ ಒಂದು ಮನವಿ ಮಾಡ್ಕೊತೀನಿ, ದಯಮಾಡಿ ನಮಗೆ ಅನುವು ಮಾಡ್ಕೊಡ್ರಿ. ಅಷ್ಟು ಮಾತ್ರ ಡಿಪಾರ್ಟ್ಮೆಂಟಿಗೆ ಹೇಳ್ತೀನಿ. ಆಮೇಲೆ ವಿರೋಧ ಪಕ್ಷಗಳಿಗೆ ಸಹಪಾಠಿಗಳಿಗೂ ಹೇಳ್ತೀನಿ. ಬಿಜೆಪಿ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲೇ ಒಂದು ಏನೋ ಕುತಂತ್ರಿ ಒಂದು ಕೆಡ್ಡ ಅಂತ ಹೇಳ್ಬೋದು. ಕೆಡ್ಡ ಅವನು ಬಸವರಾಜ ಅಂತ ಯತ್ನಾಳ್ ಅಂತ ಬಸವರಾಜ್ ಅಂತ ಅನ್ಲೇಬಾರ್ದು. ಯತ್ನಾಳು ಒಂದು ಕೆಡ್ಡ ಇದ್ದಂಗಿದೆ. ಆ ಕೆಡ್ಡನ ನಿಮ್ಮ ಸ್ಥಳೀಯದಲ್ಲೇ ಇಟ್ಕೊಂಡಿದ್ದೀರಿ. ಎಷ್ಟು ಸರಿ ವಿರೋಧ ಪಕ್ಷದವ್ರು ಏನಾದ್ರೂ ಎಳ್ಳು ಕಾಳಷ್ಟು ಮಾತಾಡಿದ್ರು ಕೂಡ ರಬ್ಬರ್ ಹೇಳ್ದಂಗೆ ಹೇಳಿತೀರಿ. ಈ ಬಸವಣ್ಣನ ಮೇಲೆ ಹೇಳಿದ್ರಲ್ಲ ಬಿಜೆಪಿ ಅವ್ರು ಏನ್ರಿ ಮಾಡ್ತಿದ್ದೀರಾ? ನೇರವಾಗಿ ನಾನು ಅಮಿತ್ ಶಾಗೆ ಕೇಳ್ತೀನಿ, ಏನ್ರಿ ಮಾಡ್ತಿದ್ದೀರಾ? ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ, ಬಸವಣ್ಣನ ಬಗ್ಗೆ ಮಾತಾಡಿದ್ರೆ ಸಮಾಜದ ನಾಯಕರು ಯಾಕ್ರಿ ಮಾತಾಡ್ತಿದಾರೆ. ಆದ್ರೆ ಮೇಲೆ ಅವ್ರಿಗೆ ಏನು ಬರ್ತಾ ಇಲ್ಲ ಅಂತ ನನ್ ಗಮನಕ್ಕಿದೆ. ಮೇಲೆ ಏನು ಬರ್ತಾ ಇಲ್ಲ. ನಾನು ಹೇಳಿದ್ದೆ ಕರೆಕ್ಟು, ನಾನ್ ಮಾತಾಡಿದ್ದೆ ಕರೆಕ್ಟು. ನಾನು ಬಸವಣ್ಣ ಹೊಳಿಗೆ ಹಾರಿದ್ರು ಅಂತಂದ್ ಹೇಳ್ತಿದಾರಲ್ಲ, ವಚನದಲ್ಲಿ ಓದಿದಾರಂತೆ. ಅದನ್ನ ತಗೊಂಬರ್ರಿ, ವಚನನ ಬಹಿರಂಗವಾಗಿ ತಗೊಂಬರ್ರಿ. ನಾವ್ ಎಲ್ಲಿರ್ತೀವಿ ಅಲ್ಲಿ ಬಸವ ಭಕ್ತರು. ನಾವು ಯಾವುದೇ ಪಕ್ಷ ಇಲ್ಲ, ಯಾವುದೇ ಸಂಘಟನೆ ಇಲ್ಲ, ಯಾವುದೇ ಇಲ್ಲ. ನಾವು ಓನ್ಲಿ ಬಸವ ಭಕ್ತರಾಗಿ ಬರ್ತೀವಿ. ನೀವ್ ಏನ್ ಕಿರೀಟ ಇಟ್ಕೊಂಡ್ ಬರ್ತೀರೋ ಬರ್ರಿ. ಓಪನ್ ಚಾಲೆಂಜ್ ಇದು, ಓಪನ್ ಚಾಲೆಂಜ್. ಬೆಳಗಾವ್ ಬರ್ರಿ, ಓಪನ್ ಆಗಿ ಚರ್ಚೆ ಮಾಡ್ರಿ ಬಸವಣ್ಣನ ಬಗ್ಗೆ. ಜೈ ಗುರು ಬಸವೇಶ. ನಾನು ಗಂಗಾವತಿ ರಾಷ್ಟ್ರೀಯ ಬಸವದಳದಿಂದ ಕವಿತಾ ರಗಡಪ್ಪ ಅಂತಾರೆ. ಚೆಕ್ ಬರ್ಲಿ, ಬಂದ್ರೆ ಯತ್ನಾಳ್ ಜೊತೆಗೆ ಮಾತಾಡ್ತೇವೆ. ನಾವು ಮಣ್ಣಿನ ದಿವಸನ ಅವ್ರು 1 ತಾರೀಕಿಲ್ಲಿ ಬಂದಾಗನ ಪ್ರತಿಭಟನೆ ಮಾಡೋರಿದ್ದು. ಒಂದು 100 ಹುಡುಗರು ನಾವು ಇಲ್ಲಿ ಬಂದಿದ್ದು. ಅವತ್ತು ಯತ್ನಾಳನ ಮೂವತ್ತಿಗೆ ಮಸಿ ಬಿಡಿಬೇಕಂತ ಬಂದಿದ್ದು. ಖರೆ ಬೇರೆ ಅವ್ರ ಪಕ್ಷದ ಕಾರ್ಯಕ್ರಮ ಇದ್ದ ಕಾರಣಕ್ಕ ಬೇರೆ ಇಂಟಿಮೇಷನ್ ಹೋಗ್ತೈತೆ ಅಂತೇಳಿ ಅವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡ್ಲಿಲ್ಲ. ಇವತ್ತಿನ ದಿವಸ ನಾವು ಇಲ್ಲಿ ಪರ್ಮಿಷನ್ ತಂದಿದ್ದೆವು. ಅವ್ರ ಪ್ರಕೃತಿ ದಹನ ಮಾಡ್ತೇವೆ ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದಾರ. ಅಂದ್ರೂ ಕೂಡ ಇಲ್ಲಿ ನಮ್ಗೆ ಅಡೆತಡೆ ಮಾಡ್ತಾ ಇದ್ದಾರ. ಇಲ್ಲಿ ಏನ್ ರಾಜಕೀಯ ದೊಬಾ ಬರ್ತಾ ಇದೆ ನಮಗ್ ಗೊತ್ತಿಲ್ಲ. ಯತ್ನಾಳ್ ಅವ್ರಿಗೆ ಬಸವಣ್ಣವ್ರ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲ. ರಾಜಕೀಯ ಒಂದೇ ಗೊತ್ತ ಅವನ್ಗ. ಹುಚ್ಚ ತರ ಮಾತಾಡೋದು ಒಂದೇ ಗೊತ್ತ. ಅದನ್ನ ಬಿಟ್ರೆ ಬಾಕಿದ ಏನೂ ಗೊತ್ತಿಲ್ಲ ಯತ್ನಾಳ್ ಅವ್ರಿಗೆ. ಓಪನ್ ಆಗಿ ಬರ್ಲಿ, ಬೆಳಗಾವದಲ್ಲಿ ನಾವು ಸ್ಟೇಜ್ ಮಾಡ್ತೇವ. ಓಪನ್ ಚಾಲೆಂಜ್ ಅವ್ರಿಗೆ ಬರ್ಲಿಕ್ಕೆ ಹೇಳ್ರಿ ಯತ್ನಾಳ್ಗೆ. ಬಸವಣ್ಣವ್ರ